ಹಾಯ್, ಆಪ್ಷನ್ ಎಂಟ್ರಿ ಹಾಗೆ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಕೆಲವು ಕ್ವಶನ್ಸ್ ಅನ್ನ ಅಂದ್ರೆ ನಾವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿದಂತಹ ಫಸ್ಟ್ ಪ್ರಯಾರಿಟಿ ಕಾಲೇಜ್ ನಮಗೆ ಸಿಗುವಂತಹ ಚಾನ್ಸಸ್ ಇರತ್ತಾ, ಈ ಒಂದು ಕ್ವಶನ್ ಕೇಳಿದ್ರು. ಹಾಗೆ ನಾವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿದಂತಹ ಕಾಲೇಜಲ್ಲಿ ಯಾವುದಾದ್ರೂ ಕಾಲೇಜನ್ನ ಅಲಾಟ್ ಮಾಡೇ ಮಾಡ್ತಾರ, ಈ ಒಂದು ಕ್ವಶನ್ ಅನ್ನು ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು. ನಿಮಗೂ ಕೂಡ ಈ ಕ್ವಶನ್ ಇದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ಮೊದಲಾಗಿ ನಾವು ಫಸ್ಟ್ ಪ್ರಿಯಾರಿಟಿ ಆಗಿ ಸೆಲೆಕ್ಟ್ ಮಾಡಿದಂತಹ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರತ್ತಾ ನೀವು ಕೇಳೋದಾದ್ರೆ, ತುಂಬಾ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷಗಳಲ್ಲೂ ಕೂಡ ಸಿಕ್ಕಿದೆ. ಈ ವರ್ಷ ಕೂಡ ಅವರು ಫಸ್ಟ್ ಪ್ರಿಯಾರಿಟಿಯಲ್ಲಿ ಸೆಲೆಕ್ಟ್ ಮಾಡಿದಂಥ ಕಾಲೇಜ್ ಸಿಗತ್ತೆ. ಹಾಗಂತ ಎಲ್ರಿಗೂ ಸಿಗಲ್ಲ. ಹಾಗಾದ್ರೆ ಯಾರಿಗೆ ಸಿಗತ್ತೆ ಇದನ್ನ ಹೇಳೋದಾದ್ರೆ, ಈಗ ಕರ್ನಾಟಕದ ಟಾಪ್ ಕಾಲೇಜ್ ಇದೆ, ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ತಾರೆ. ಅಂದ್ರೆ ಒಳ್ಳೆ ರ್ಯಾಂಕ್ ಬಂದವರು ಕೂಡ ಅಪ್ಲೈ ಮಾಡ್ತಾರೆ, ಒಳ್ಳೆ ರ್ಯಾಂಕ್ ಬಂದಿಲ್ಲ ಅವರು ಕೂಡ ಅಪ್ಲೈ ಮಾಡ್ತಾರೆ. ಈಗ ಎಕ್ಸಾಂಪಲ್ 500 ರ್ಯಾಂಕ್ ಒಳಗಡೆ ಬಂದಿದೆ ಕೆಲವು ವಿದ್ಯಾರ್ಥಿಗಳ ರ್ಯಾಂಕಿಂಗ್. ಸೊ ಅವರು ಕೂಡ ಕರ್ನಾಟಕದ ಟಾಪ್ ಕಾಲೇಜ್ಗೆ ಅಪ್ಲೈ ಮಾಡಿದ್ದಾರೆ. 1,00,000+ ರ್ಯಾಂಕ್ ಬಂದವರು ಕೂಡ ಅಪ್ಲೈ ಮಾಡಿರ್ತಾರೆ. ಆ ಟೈಮಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗೋದಕ್ಕೆ ಈಗ 500 ಒಳಗಡೆ ಯಾರ ರ್ಯಾಂಕ್ ಬಂದಿದೆ ಅವರಿಗೆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಸಿಗತ್ತೆ. ಅದರಲ್ಲಿ ತುಂಬಾ ವಿದ್ಯಾರ್ಥಿಗಳು ಅವರು ಫಸ್ಟ್ ಪ್ರಿಯಾರಿಟಿ ಆಗಿ ಸೆಲೆಕ್ಟ್ ಮಾಡಿದಂತಹ ಕಾಲೇಜ್, ಸೆಲೆಕ್ಟ್ ಮಾಡಿದಂತಹ ಬ್ರಾಂಚ್ ಸಿಗತ್ತೆ. ಯಾಕೆ? ರ್ಯಾಂಕ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ. ಅದೇ 1,00,000+ ರ್ಯಾಂಕ್ ಬಂದವರಿಗೆ ಏನಾಗುತ್ತೆ, ಅವರು ಟಾಪ್ ಕಾಲೇಜಸ್ಗಳನ್ನ ಆಡ್ ಮಾಡಿದ್ದಾರೆ, ಆದ್ರೆ ಅವರ ರ್ಯಾಂಕ್ ಪ್ರಕಾರ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗೋ ರೀತಿ ಇಲ್ಲ. ಯಾಕಂದ್ರೆ ಅವ್ರಿಗಿಂತ ಒಳ್ಳೆ ರ್ಯಾಂಕ್ ಬಂದವರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಸೀಟ್ ಅಲಾಟ್ ಆಗ್ಬೇಕಲ್ವಾ ಫಸ್ಟಿಗೆ. ಸೊ ಅವ್ರಿಗೆ ಅಲಾಟ್ ಆಗಿದೆ, ಸೀಟ್ ಫುಲ್ ಆಗಿದೆ, ಅದಕ್ಕೋಸ್ಕರ 1,00,000+ ರ್ಯಾಂಕ್ ಬಂದವರಿಗೆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಸಿಗಲ್ಲ. ಈ ರೀತಿ ಆಗುತ್ತೆ. ಸೊ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ತುಂಬಾ ಚೆನ್ನಾಗಿದೆ ಆವಾಗ. ಓಕೆ, ನಂತರ ಈಗ ನಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ಅಲಾಟ್ ಮಾಡೇ ಮಾಡ್ತಾರಾ, ಇದನ್ನು ನೀವು ಕೇಳೋದಾದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಕಾಲೇಜನ್ನ ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲೂ ಕೂಡ ನಿಮ್ಮ ಪ್ರಯಾರಿಟಿ ಪ್ರಕಾರ ನಿಮ್ಗೆ ಇಷ್ಟ ಆಗೋ ರೀತಿ ಬೆಸ್ಟ್ ಕಾಲೇಜನ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ, ಅದರಲ್ಲಿ ನಿಮ್ಮ ರ್ಯಾಂಕ್ ಪ್ರಕಾರ ಅಲಾಟ್ ಮಾಡೋ ರೀತಿ ಯಾವುದೋ ಕಾಲೇಜೇ ಇಲ್ಲದೆ ಇದ್ರೆ, ಅದು ಹೇಳಿದ್ನಲ್ಲ 1,50,000 ರ್ಯಾಂಕ್ ಬಂದಿದೆ, ಅವರು ಕರ್ನಾಟಕದ ಟಾಪ್ 10 ಕಾಲೇಜಸ್ ಅಲ್ಲಿ ಬರುವಂತಹ ಬ್ರಾಂಚಸ್ ಅನ್ನ ಆಡ್ ಮಾಡಿ ಹಾಗೆ ಬಿಟ್ಟಿದ್ದಾರೆ, ಬೇರೆ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ. ಅಂದ್ರೆ ಅವರ ರ್ಯಾಂಕ್ ಪ್ರಕಾರ ಸಿಗುವಂತಹ ಕಾಲೇಜಸ್ ಅನ್ನ ಆಡ್ ಮಾಡಿಲ್ಲ. 10 ಕಾಲೇಜ್ಗಳನ್ನ ಆಡ್ ಮಾಡಿದ್ರೆ ಅದು ಕೂಡ ಕರ್ನಾಟಕದ ಟಾಪ್ ಕಾಲೇಜ್ಗಳು, ಅವರ ರ್ಯಾಂಕ್ 1,50,000+ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಏನಾಗುತ್ತೆ, ಅವರ ರ್ಯಾಂಕ್ ಪ್ರಕಾರ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇಲ್ಲ, ಸೀಟ್ ಅಲಾಟ್ ಆಗಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮ್ಮ ರ್ಯಾಂಕ್ ಪ್ರಕಾರ ಎಲ್ಲಿ ಸೀಟ್ ಸಿಗಬಹುದು ಆ ಕಾಲೇಜಸ್ನು ಕೂಡ ಆಡ್ ಮಾಡ್ಕೋಬೇಕು. ಅಂದ್ರೆ ಟಾಪ್ ಕಾಲೇಜನ್ನ ಆಡ್ ಮಾಡಬೇಡಿ ಅಂತ ಎಲ್ಲ, ಆಡ್ ಮಾಡಿ ನಿಮ್ಮ ಇಷ್ಟಕ್ಕೆ ಟ್ರೈ ಮಾಡೋದಕ್ಕೆ ಆಡ್ ಮಾಡ್ಕೊಳ್ಳಿ. ಟಾಪ್ ಕಾಲೇಜನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಬಟ್ ಅದರ ನಂತರ, ಯಾಕಂದ್ರೆ ಆಪ್ಷನ್ ಎಂಟ್ರಿಗೆ ಏನು ಲಿಮಿಟ್ ಇಲ್ಲ, ಫಸ್ಟಿಗೆ ಟಾಪ್ ಕಾಲೇಜನ್ನ ಆಡ್ ಮಾಡ್ಕೊಂಡ್ರಿ, ಅದರ ನಂತರ ನಿಮ್ಗೆ ಎಷ್ಟಿರುವಂತಹ ಕಾಲೇಜನ್ನ ಆಡ್ ಮಾಡ್ಕೊಂಡ್ರಿ, ಅದರ ನಂತರ ನಿಮ್ಮ ರ್ಯಾಂಕ್ ಪ್ರಕಾರ ಎಲ್ಲೆಲ್ಲಿ ಸೀಟ್ ಸಿಗಬಹುದು ಅದನ್ನು ಕೂಡ ಆಡ್ ಮಾಡ್ಕೋಬೇಕು. ಈ ರೀತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ ಪ್ರಕಾರ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅದನ್ನು ಕೂಡ ಆಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರುವಂತಹ ಯಾವುದೋ ಒಂದು ಕಾಲೇಜನ್ನ ಆಡ್ ಅಂದ್ರೆ ನಿಮ್ಗೆ ಅಲಾಟ್ ಮಾಡಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮ್ಮ ರ್ಯಾಂಕ್ ಪ್ರಕಾರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೊಂದು ಕಾಲೇಜ್ ನಿಮಗೆ ಅಲಾಟ್ ಮಾಡೋ ರೀತಿ ಇದೆ ಅಂತ ಹೇಳಾದಾಗ ಮಾತ್ರ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅದಕ್ಕೋಸ್ಕರನೇ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ಚೆಕ್ ಮಾಡಿ ಆಪ್ಷನ್ ಎಂಟ್ರಿಯನ್ನ ಮಾಡಿ ಅಥವಾ ಕಾಲೇಜ್ ಲಿಸ್ಟ್ ಅನ್ನ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಅಂದ್ರೆ ಈಗ ಎಕ್ಸಾಂಪಲ್, ಈ ಒಂದು ನಿಮ್ಮ ರ್ಯಾಂಕಿಂಗ್ 50,000 ಇದೆ ಅಂದ್ಕೋಣ, 50,000 ರ್ಯಾಂಕ್ ಇದೆ. ಆ ಟೈಮಲ್ಲಿ ಏನ್ ಮಾಡಿದ್ರೆ, ಟಾಪ್ ಕಾಲೇಜಲ್ಲಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡ್ರಿ. ಅದರ ನಂತರ ಈಗ 30,000 ಇಂದ 50,000, ಸೊ ಆ ಒಂದು ರ್ಯಾಂಕ್ ನ ರೇಂಜ್ ಅಲ್ಲಿ ಯಾವ್ಯಾವ ಕಾಲೇಜ್ ಸಿಗಬಹುದು, ಯಾವ ಬ್ರಾಂಚಸ್ ಸಿಗಬಹುದು ಅದನ್ನ ಲಿಸ್ಟ್ ಮಾಡ್ಕೋತೀರಾ. ಕೇವಲ 50,000ಗೆ ಸ್ಟಾಪ್ ಮಾಡಬೇಡಿ. ಅದರ ನಂತರ ಒಂದು 70,000 or 80,000, ಸೊ ಆ ರ್ಯಾಂಕ್ ವರೆಗೂ ಕೂಡ ಎಲ್ಲೆಲ್ಲಿ ಸೀಟ್ ಸಿಗಬಹುದು ಅದರಲ್ಲೂ ಕೂಡ ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡಿಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಟಾಪ್ ಕಾಲೇಜಸ್, ಅದರ ನಂತರ 30,000 ಇಂದ 50,000 ಒಳಗಡೆ ಯಾವ್ಯಾವ ಕಾಲೇಜಸ್ ಸಿಗೋ ಚಾನ್ಸ್ ಇದೆ ಅದರಲ್ಲೂ ಕೂಡ ನಿಮ್ಗೆ ಇಷ್ಟ ಇರುವಂತಹ ಕಾಲೇಜ್ ಯಾವುದು ಅದನ್ನ ಲಿಸ್ಟ್ ಮಾಡ್ಕೊಂಡು ಪ್ರಯಾರಿಟಿ ಪ್ರಕಾರ ಆಡ್ ಮಾಡ್ಕೋತೀರಾ. ಅದರ ನಂತರ 50,000 ಇಂದ 70,000 or 80,000, ಸೊ ಅದರೊಳಗಡೆ ಯಾವ ಕಾಲೇಜಸ್ ಇಷ್ಟ ಅಂದ್ರೆ ಅಷ್ಟು ರ್ಯಾಂಕ್ ಬಂದರೂ ಕೂಡ ಸೀಟ್ ಸಿಗುವಂತಹ ಕಾಲೇಜಸ್ ಯಾವ್ದಿದಾವೆ ಅವುಗಳನ್ನ ಲಿಸ್ಟ್ ಮಾಡಿಕೊಂಡು ಅದ್ರಲ್ಲಿ ನಿಮ್ಗೆ ಇಷ್ಟ ಇರುವಂತಹ ಕಾಲೇಜ್ಗಳನ್ನ ಅದರ ನಂತರ ಆಡ್ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಳ್ಳೆ ಕಾಲೇಜಲ್ಲೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಅನ್ನ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದಿರಾ. ಅಕಸ್ಮಾತ್ ಅಲ್ಲಿ ಸೀಟ್ ಸಿಗದೆ ಇದ್ರೆ ಇಲ್ಲಿ ಬ್ಯಾಕಪ್ ಇದೆ,
ಅಂದರೆ ಅಕಸ್ಮಾತಾಗಿ 60,000 70,000 ರ್ಯಾಂಕ್ ಬಂದರೂ ಕೂಡ ಸಿಗುವಂತಹ ಕಾಲೇಜಸ್ ಏನಿದಾವೆ ಅವು ಕೂಡ ಲಿಸ್ಟಲ್ಲಿ ಇರೋದ್ರಿಂದ ಅಲ್ಲೆಲ್ಲಾದರೂ ಸೀಟ್ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಹಾಂ, ನಿಮ್ಮ ಆಪ್ಷನ್ ಪ್ರಕಾರ ಬೆಸ್ಟ್ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ KA ಅವರು ಟ್ರೈ ಮಾಡ್ತಾರೆ. ಇದಿಷ್ಟು ವಿಷಯ ಆಗಿತ್ತು. ಇದನ್ನ ಬಿಟ್ಟು ಕೂಡ ಬೇರೆ ಡೌಟ್ ಇದೆಯಾ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ. ಸಿಗೋಣ.